ದಾಹ ತೀರಿಸುವ ಬುಗ್ಗೆ, ಆಲೋಚನೆ ಕರ್ತನೇ ಆಳ್ವಿಕೆ ಮಾಡು. ಜೀವ ಜಲ ನೀನೇ, ದಾಹ ತೀರಿಸುವ ಬುಗ್ಗೆ, ಆಲೋಚನಾ ಕರ್ತನೇ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಬಲದಿಂದ ನನ್ನ ತುಂಬಿಸಿ, ನೀ ಆಳ್ವಿಕೆ ಮಾಡು. ನಿನ್ ಬಲದಿಂದ ನನ್ನ ತುಂಬಿಸಿ, ನೀ ಆಳ್ವಿಕೆ ಮಾಡು. ಪರಿಶುದ್ಧಾತ್ಮನೇ, ಈ ದಿನವನ್ನು ಹತೋಟಿಗೆ ತೆಗೆದುಕೊಳ್ಳಿರಿ. ನನ್ನನ್ನು ನಡೆಸಿ, ನಮ್ಮನ್ನು ನಡೆಸಿ. ನಿಮ್ಮ ಹತೋಟಿಗೆ ನಮ್ಮನ್ನು ಒಪ್ಪಿಸುತ್ತೇವೆ. ನೀವು ಆಳ್ವಿಕೆ ಮಾಡಿ, ನೀವು ನಮ್ಮನ್ನು ನಡೆಸಿ. ಹಲ್ಲೆಲೂಯಾ. ತಂದೆ ಚಿತ್ತ ನೆರವೇರುವಂತೆ ನಡೆಸಿ, ಹೋಗೋಣ ಬರೋಣಗಳನ್ನೆಲ್ಲ ನಡೆಸಿ, ನಮ್ಮ ಆಲೋಚನೆಗಳನ್ನೆಲ್ಲ ನಿಯಂತ್ರಿಸಿ. ಓ ಉನ್ನತನಾದ ಆತ್ಮನೇ, ಪರಿಶುದ್ಧಾತ್ಮನೇ, ನಡೆಸುವ ಆತ್ಮನೇ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು ಕರ್ತನೇ, ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ, ಪಾದ ಶರಣನಾದೆ, ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಆಗಲಿ ಹೋಗೆನು ನಾ. ನಿನ್ನನ್ನು ಆಗಲಿ ಹೋಗೆನು ನಾ. ಕರ್ತನೇ, ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ, ನಾನಯ್ಯ. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಕರ್ತನೇ, ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ, ದಾಸನು ನಾನಯ್ಯ. ಕರ್ತನೇ, ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ವಾಕ್ಯದಲ್ಲಿರುವ ರಹಸ್ಯವನ್ನು ನಾನು ಅರಿಯುವಂತೆ, ವಾಕ್ಯದಲ್ಲಿರುವ ರಹಸ್ಯವನ್ನು ನಾನು ಅರಿಯುವಂತೆ.
ಡ್ಯಾಡಿ. ಹೌದು ಡ್ಯಾಡಿ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ವಚನ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ವಚನ. ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ವಾಕ್ಯ. ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ವಾಕ್ಯ. ಕರ್ತನೇ ಡ್ಯಾಡಿ ನಿನ್ಪಾದ ಶರಣನಾದೆ. ದಾಸನು ನಾನಯ್ಯ. ಕರ್ತನೇ ಡ್ಯಾಡಿಯನ್ನು ನೋಡಿ ಹೇಳಿ, ಹೃದಯದ ಆಳದಿಂದ ಕರ್ತನ ಜೊತೆ ಮಾತನಾಡುವ. ನಾನೇ ಹೌದಪ್ಪ, ದಾಸನು ನಾನಯ್ಯ. ದೇವನೇ ನಿನಗೆ ವಿರುದ್ಧವಾಗಿ ನಾ ಮಾಡದಂತೆ. ದೇವನೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ. ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ಕರ್ತನೇ ನಿನ್ ಪಾದ ಶರಣನಾದೆ. ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ. ದಾಸನು ನಾನಯ್ಯ. ಯುವಕನು ತನ್ನ ಮಾರ್ಗಗಳನ್ನು ಹೇಗೆ ಕಾಯುವನು. ಯುವಕನು ತನ್ನ ಮಾರ್ಗಗಳನ್ನು ಹೇಗೆ ಕಾಯುವನು. ದೇವನೇ ನಿನ್ನ ವಾಕ್ಯಗಳಂತೆ ನಡೆಯುವಾಗಲ್ಲವೇ. ದೇವನೇ ನಿನ್ನ ವಾಕ್ಯಗಳಂತೆ ನಡೆಯುವಾಗಲ್ಲವೇ. ಕರ್ತನೇ ನಿನ್ ಪಾದ ಶರಣನಾದೆ. ಡ್ಯಾಡಿ ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ. ನಿನ್ನನ್ನು ಅಗಲಿ ಹೋಗೆನು ನಾ. ಕರ್ತನೇ ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ ದಾಸನು ನಾನಯ್ಯ. ದಾಸನು ನಾನಯ್ಯ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ವಚನ. ನಾ ನಡೆಯಲಿಕ್ಕೆ
ದಾರಿಯ ತೋರುವ ದೀಪವೇ ನಿನ್ ವಚನ, ನಡೆಯುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಾಕ್ಯ. ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಾಕ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ಹೌದು ಡ್ಯಾಡಿ ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ಹೌದು ದಾಸನು ನಾನಯ್ಯ. ವಾಕ್ಯದಲ್ಲಿರುವ ರಹಸ್ಯವನ್ನು ನಾನು ತಿಳಿಯುವಂತೆ, ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ಅರಿಯುವಂತೆ, ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ಹೌದಪ್ಪ, ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ನಿನ್ನ ದಾಸನು ನಾನಯ್ಯ, ನಿನ್ನ ದಾಸನು ನಾನಯ್ಯ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು ಡ್ಯಾಡಿ. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಕರ್ತನೇ ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ, ದಾಸನು ನಾನಯ್ಯ. ಹಲ್ಲೆಲೂಯಾ. ನಿನ್ನ ದಾಸನು ನಿನ್ನ ದಾಸಿ, ಹೌದು ಹೌದು ಕರ್ತನೇ. ಹಲ್ಲೆಲೂಯಾ. ಎಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ, ಎಂಥ ಕೃಪೆ ನಮಗೆ ದೊರಕಿದೆ, ಎಂಥ ಅನುಗ್ರಹ ನಮಗೆ ಸಿಕ್ಕಿದೆ ಡ್ಯಾಡಿ. ನಿಜವಾಗ್ಲೂ ನಾವು ಭಾಗ್ಯವಂತರಪ್ಪ ಡ್ಯಾಡಿ. ಉನ್ನತನಾದ ದೇವರೇ, ಉತ್ತಮನಾದ ತಂದೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡುವ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಉನ್ನತನಾದ ದೇವರೇ, ಉತ್ತಮನಾದ ಕರ್ತನೇ, ಮಾರ್ಪಡದ ತಂದೆಯೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ, ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ. ನಂಬಿಗಸ್ತನಾದ
ನಂಬಿಗಸ್ತನೆಂದು ನನ್ನ ನೆನಸಿ ನವ ಜೀವ ನೀಡಿರುವೆ. ಹೌದು ಡ್ಯಾಡಿ, ನಂಬಿಗಸ್ತನೆಂದು ನನ್ನ ನೆನಸಿ ಸೇವೆಯ ನೀಡಿರುವೆ. ನಂಬಿಗಸ್ತನೆಂದು ನನ್ನ ನೆನಸಿ ಪರಲೋಕ ನೀಡಿರುವೆ. ಹೌದು, ನಂಬಿಗಸ್ತನೆಂದು ನನ್ನ ನೆನಸಿ ನಿನ್ ಜೊತೆಯಲ್ಲೇ ಇರಿಸಿಕೊಂಡೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿಯುವುದಯ್ಯ. ಹೌದು ಡ್ಯಾಡಿ, ನಿನ್ನ ನೆನಸುವಾಗಲೆಲ್ಲ ಹೌದು ಡ್ಯಾಡಿ, ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿಯುವುದಯ್ಯ. ಬರಡು ಭೂಮಿಯಲ್ಲಿದೆ ನನ್ನ ಹುಡುಕಿ ಬಂದೆ, ನಾನು ಬರಡು ಭೂಮಿಯಲ್ಲಿದ್ದೆ, ನೀ ನನ್ನ ಹುಡುಕಿ ಬಂದೆ. ಕಣ್ಮಣಿಯಂತೆ ಕಾದಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಹೌದು ಡ್ಯಾಡಿ, ಕಣ್ಮಣಿಯಂತೆ ಕಾದಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಸ್ತೋತ್ರ ಡ್ಯಾಡಿ, ಸ್ತೋತ್ರ ಸ್ತೋತ್ರ ರಾಜ, ಡ್ಯಾಡಿ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿಯುವುದಯ್ಯ. ಡ್ಯಾಡಿ, ನಿನ್ನ ನೆನಸುವಾಗಲೆಲ್ಲ ಹರ್ಷ ಉಕ್ಕುವುದಯ್ಯ, ನನ್ನ ಮನವು ನಲಿಯುವುದಯ್ಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ಥ್ಯಾಂಕ್ಸ್ ಹೇಳುವ. ಎಷ್ಟೊಂದು ಪ್ರೀತಿ, ಎಷ್ಟೊಂದು ದಯೆ, ಎಷ್ಟೊಂದು ಕರುಣೆ ನನಗೆ ದೊರಕಿದೆ. ಹಲ್ಲೆಲೂಯಾ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ ಡ್ಯಾಡಿ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಕದಲುವಾಗಲೆಲ್ಲ ನನ್ನ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಕದಲುವಾಗಲೆಲ್ಲ ನನ್ನ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಎಸ್ ಡ್ಯಾಡಿ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಓರಿ ಬರವಶಿಯಲ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ.
ಥ್ಯಾಂಕ್ ಯು, ಥ್ಯಾಂಕ್ ಯು ಅನ್ಮಗಲ ಬೋರಿ ಅಂದರ. ಥ್ಯಾಂಕ್ ಯು, ಥ್ಯಾಂಕ್ ಯು. Hallelujah, hallelujah. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯವನ್ನು ಓದುವ. ಜ್ಞಾನೋಕ್ತಿ 28:20. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು. ನಂಬಿಗಸ್ತನು ಆಶೀರ್ವಾದ ಪೂರ್ಣನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಂಬಿಗಸ್ತನು ಆಶೀರ್ವಾದ ಪೂರ್ಣನು ಅಂದರೆ ಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವವನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ದೃಷ್ಟಿಯಲ್ಲಿ ನಂಬಿಗಸ್ತಿಕೆ ಬಹಳ ವ್ಯಾಲ್ಯೂಬಲ್, ಬಹಳ ಮಾನ್ಯವಾದದ್ದು. ದೇವರು ನಂಬಿಗಸ್ತಿಕೆಯನ್ನು ಬಹಳ ವಿಶೇಷವಾಗಿ ಪರಿಗಣಿಸ್ತಾರೆ. ಸತ್ಯವೇದದಲ್ಲಿ ಎಲ್ಲೆಲ್ಲಿ ದೇವಜನರು ನಂಬಿಗಸ್ತರಾಗಿದ್ದರೋ ಅವ್ರ ಜೀವಿತದಲ್ಲಿ ಆಶೀರ್ವಾದವನ್ನು ಪೂರ್ಣವಾಗಿ ಅನುಗ್ರಹಿಸಿದರು. ಯಾರು ಆಶೀರ್ವದಿಸಲ್ಪಟ್ಟಿದ್ದಾರೆ ಅವನ್ನೆಲ್ಲ ಚೆಕ್ ಮಾಡಿ ನೋಡಿ, ಅವರೆಲ್ಲ ನಂಬಿಗಸ್ತರಾಗಿ ಬೆಳಗಿದರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾಕಂದರೆ ನಂಬಿಗಸ್ತರನ್ನೇ ಕರ್ತನ ಕಣ್ಣುಗಳು ಹುಡುಕ್ತಾ ಇದೆ. ಕರ್ತನ ನಂಬಿಗಸ್ತರನ್ನ ಬಹಳ ವಿಶೇಷವಾಗಿ ಪರಿಗಣಿಸ್ತಾನೆ. ಇನ್ನೊಂದು ವಚನವನ್ನು ಕೂಡ ಓದಿ, ಕೀರ್ತನೆ 101 ವಚನ 6. ಕೀರ್ತನೆ 101:6. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವಂತೆ, ಫೇತ್ಫುಲ್ ನಂಬಿಗಸ್ತರನ್ನು ದೇವರು ಏನು ಮಾಡ್ತಾರಂತೆ? ಆರಿಸಿಕೊಳ್ತಾರಂತೆ. ಅವರೇ ನನ್ನ ಸನ್ನಿಧಿಯಲ್ಲಿರಬೇಕು, ಅವ್ರಿಗೇ ನನ್ನ ಆಶೀರ್ವಾದ ಕೊಡಬೇಕು, ಅವ್ರಿಗೇ ನನ್ನ ಆಸ್ತಿಯೆಲ್ಲ ಸೇರಬೇಕು, ಅವ್ರಿಗೇ ನನ್ನ ದಯೆ ಸಿಗಬೇಕು, ಅವ್ರಿಗೇ ನನ್ನ ಕೃಪೆ ಸಿಗಬೇಕು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ನಂಬಿಗಸ್ತಿಕೆ ಅಂದರೆ? ನಂಬಿಗಸ್ತಿಕೆ ಅಂದರೆ ಏನು? ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಿಜವಾಗಲೂ ನಾವು ಕೂಡ ಆಸೆ ಪಡ್ತೀವಿ, ನಾನು ಹಂಗಿರ್ಬೇಕಪ್ಪ ಅಂತ ಹೇಳಿ. ನಂಬಿಕೆ ಬೇರೆ, ನಂಬಿಗಸ್ತಿಕೆ ಬೇರೆ. ನಂಬಿಕೆ ಅಂದರೆ ನಾನು ಇನ್ನೊಬ್ಬರನ್ನ ನಂಬೋದು, ದೇವರು ನಮ್ಮನ್ನು ನಂಬೋದು. ನಂಬಿಗಸ್ತಿಕೆ ಅಂತ ಹೇಳಿದ್ರೆ ಅವರು ನನ್ನನ್ನು ನಂಬುವಷ್ಟರ ಮಟ್ಟಿಗೆ ನಾನು ನಡ್ಕೊಳ್ಳೋದು, ಅದು ನಂಬಿಗಸ್ತಿಕೆ. ಅವ್ರು ನನ್ನ ನಂಬಿ ಇಂಥ ಜವಾಬ್ದಾರಿಕೆ ಕೊಡ್ಬೋದು, ನನ್ನ ನಂಬಿ ಈ ಕಾರ್ಯವನ್ನು ಕೊಡ್ಬೋದು, ನನ್ನ ನಂಬಿ ಮನೆ ಬೀಗ ಅಲ್ಮೇರ ಬೀಗ ಕೊಡ್ಬೋದು, ನನ್ನ ನಂಬಿ ಈ ಕೆಲಸ ಕೊಡ್ಬೋದು, ನನ್ನ ನಂಬಿ ಈ ಜವಾಬ್ದಾರಿಕೆ ಕೊಡ್ಬೋದು. ಹಲ್ಲೆಲೂಯಾ. ಅವ್ರು ನಂಬ್ತಾರಲ್ಲ, ಆ ನಂಬಿಕೆಗೆ ಯೋಗ್ಯರಾಗಿ ನಡ್ಕೊಳ್ಳುವ ಸ್ಥಾನ ಇದೆ ನೋಡಿ. 100 ರೂಪಾಯಿ ಕೊಟ್ಟರೆ ಅದಕ್ಕೆ ಯೋಗ್ಯರಾಗಿ ನಡ್ಕೊಳ್ಳುವ, ನಮ್ಮ ನಂಬಿ ಒಂದು 1000 ರೂಪಾಯಿ ಕೊಡ್ತಾರಂದರೆ ಆ 1000 ರೂಪಾಯಿನ ಹೇಗೆ ಬಳಸಬೇಕು ಅದಕ್ಕೆ ನಾವು ಯೋಗ್ಯವಾಗಿ ಬಳಸೋದಾದರೆ, ಸೊ ನಮ್ಮ ಹೆಸರು ನಂಬಿಗಸ್ತನು. ನಮ್ಮ ನಂಬಿ ಯಾವ್ಯಾವ ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾನೋ ಅದನ್ನು ಆ ನಂಬಿಕೆಗೆ ತಕ್ಕ ಹಾಗೆ ಯೋಗ್ಯ ರೀತಿಯಲ್ಲಿ ಸದ್ಬಳಕೆ ಮಾಡುವುದು ನಂಬಿಗಸ್ತಿಕೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾಮ್ಯವನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಬರುವಂಥ ಸಾಮ್ಯ 25ನೇ ಅಧ್ಯಾಯದಲ್ಲಿ 14ರಿಂದ 30ರವರೆಗೆ ನಾವು ಈ ಸಾಮ್ಯದ ವಿಷಯವಾಗಿ ನಾವು ನೋಡ್ತೇವೆ. ನಿಮ್ಮೆಲ್ರಿಗೂ ಸಾಧಾರಣವಾಗಿ ಗೊತ್ತಿರುತ್ತೆ, ಬೈಬಲ್ ಓದಿರುವವರಿಗೆ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಅನಂತರ ನಿಧಾನವಾಗಿ ಓದಿ, ಯಾಕೆಂದರೆ ನಮಗೆ ಸಮಯದ ಅಭಾವದಿಂದ ಸಂಕ್ಷಿಪ್ತವಾಗಿ ನಾನು ಇದರ ಮಾಹಿತಿಯನ್ನು ಮಾತ್ರ ಹೇಳ್ತೇನೆ. ದೇಶಾಂತರಕ್ಕೆ ಅಂದರೆ ಹೊರದೇಶಕ್ಕೆ ಹೋಗ್ತಾ ಇದ್ದಂತಹ ಒಬ್ಬ ಧನಿಯು ತನ್ನ ಆಳುಗಳನ್ನು ಕರೆದು ಒಬ್ಬನಿಗೆ 5 ರೂಪಾಯಿ, ನಮ್ಮ ಭಾಷೆಯಲ್ಲಿ ಅರ್ಥ ಆಗೋ ರೀತಿ 5 ರೂಪಾಯಿ ಅಥವಾ 5 ತಳಾಂತು, ಒಬ್ಬನಿಗೆ 2 ತಳಾಂತು, ಒಬ್ಬನಿಗೆ 1 ತಳಾಂತನ ಕೊಟ್ಟು
ಅವನು ಬೇರೆ ದೇಶಕ್ಕೆ ಹೊರಟು ಹೋಗ್ತಾನೆ. ಬಹುದಿನಗಳಾದ ಮೇಲೆ ಅವನು ಹಿಂತಿರುಗಿ ಬಂದು ಇವರ ಬಳಿಯಲ್ಲಿ ಲೆಕ್ಕವನ್ನು ಕೇಳ್ತಾನೆ. 5 ತಲಾಂತನ ಹೊಂದಿದವನು ಅದನ್ನು ಒಳ್ಳೆ ಉಪಯೋಗ ಮಾಡಿ ಇನ್ನೂ 5 ತಲಾಂತಗಳನ್ನು ಸಂಪಾದನೆ ಮಾಡಿದನು. 2 ತಲಾಂತ ಹೊಂದಿದವನು ಅವನು ಸಹ ಅದನ್ನು ವ್ಯಾಪಾರದಲ್ಲಿ ಹಾಕಿ ಇನ್ನೂ 2 ತಲಾಂತನ್ನು ಸಂಪಾದನೆ ಮಾಡಿದನು. ಆದರೆ ಈ 1 ತಲಾಂತ ಹೊಂದಿದನು ನೋಡ್ರಿ, ಅವನು ಅದನ್ನು ವೇಸ್ಟೇನು ಮಾಡಲಿಲ್ಲ, ಅವನು ನಷ್ಟಪಡಿಸಲಿಲ್ಲ, ಅದನ್ನು ತಗೊಂಡೋಗಿ ಹಾಗೆ ಬಚ್ಚಿಟ್ಟನು. ಯಜಮಾನರು ಬಂದಾಗ ಕೊಟ್ಬಿಡೋಣ ಅಂತ ಹೇಳಿ. ಈಗ ಯಜಮಾನ ಲೆಕ್ಕ ಕೇಳುವಾಗ ಈ 5 ತಲಾಂತಿಗೆ ಇನ್ನೂ 5 ತಲಾಂತು ಸಂಪಾದನೆ ಮಾಡಿದವನನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ಅದನ್ನು 25ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನಾವು ಓದ್ತೇವೆ. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಬಲ ನಂಬಿಗಸ್ತನಾದ ಒಳ್ಳೆ ಆಳು. ನೋಡಿ, ಯಾರನ್ನು ಅಪ್ರಿಷಿಯೇಟ್ ಮಾಡ್ತಾನೆ? 5 ತಲಾಂತು ಹೊಂದಿದವನು ಇನ್ನೂ 5 ತಲಾಂತು ಸಂಪಾದನೆ ಮಾಡಿದ್ದೀನಿ ಅಂತ 20ನೇ ವಚನದಲ್ಲಿ ಹೇಳ್ತಾನೆ. ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದಿ, ಈಗೋ ನಾನು ಅದನ್ನು ಒಳ್ಳೆ ಬಳಕೆ ಮಾಡಿ ಇನ್ನೂ 5 ತಲಾಂತಗಳನ್ನು ಸಂಪಾದನೆ ಮಾಡಿದ್ದೀನಿ. ಈಗ ಅವನಿಗೆ ಅಪ್ರಿಷಿಯೇಷನ್, ಗಾಡ್ಸ್ ಅಪ್ರಿಷಿಯೇಷನ್, ದೇವರ ಅಪ್ರೂವಲ್ ಯಾರಿಗಿದೆ ಅಂತ ಹೇಳಿದ್ರೆ, ನಮಗೆ ಕೊಡಲ್ಪಟ್ಟದ್ದಕ್ಕೆ ನಾವು ನಂಬಿಗಸ್ತರಾಗಿ ನಡ್ಕೊಳ್ಳುವಾಗ. ಬಲ ನಂಬಿಗಸ್ತನಾದ ಒಳ್ಳೆ ಆಳು. ಯಾವಾಗ ನಾವು ನಂಬಿಗಸ್ತರಾಗಿ ನಡ್ಕೊಳ್ತೇವೋ ಅದನ್ನು ಧನಿಯು ಅಪ್ರಿಷಿಯೇಟ್ ಮಾಡ್ತಾನೆ. ಅದೇ ರೀತಿ 2 ತಲಾಂತ ಹೊಂದಿದವನು ಸಹ 22ನೇ ವಚನದಲ್ಲಿ ತಂದು ಒಪ್ಪಿಸ್ತಾನೆ. ನೀನು ನನಗೆ 2 ತಲಾಂತನ ಕೊಟ್ಟಿದ್ದೆ, ಈಗೋ ಇನ್ನೂ 2 ಸಂಪಾದನೆ ಮಾಡಿದ್ದೀನಿ, ಅದನ್ನು ಒಳ್ಳೆ ಬಳಕೆ ಮಾಡಿದ್ದೀನಿ, ಅದನ್ನು ಉಪಯೋಗ ಮಾಡಿದ್ದೀನಿ. ನೀನು ಯಾವ ಒಂದು ಯೋಜನೆಯೊಂದಿಗೆ ನನಗೆ ಕೊಟ್ಟಿಯೋ ಆ ಯೋಜನೆ ನೆರವೇರಿಸಿದ್ದೀನಿ ಅಂತ ಹೇಳಿ ಅವನು ತಂದು ಅದನ್ನು ಒಪ್ಪಿಸ್ತಾನೆ. 23ನೇ ವಚನದಲ್ಲಿ ದನಿಯು ಹೇಳ್ತಾನೆ ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಹಲ್ಲೆಲೂಯಾ. ಅಲ್ಲೂ ಕೂಡ ನಾವು ನೋಡ್ತೇವೆ ನಂಬಿಗಸ್ತಿಕೆಯನ್ನು ಕಾಣ್ತೇವೆ. ಅಲ್ಲಿ ನಂಬಿಗಸ್ತಿಕೆ ಎಲ್ಲಿದೆಯೋ ಅಲ್ಲಿ ಧನಿಯ ಅಪ್ರಿಷಿಯೇಷನ್ ಇದೆ, ಧನಿಯ ಅಪ್ರಿಷಿಯೇಷನ್ ಇದೆ. ನೋಡಿ, 26ನೇ ವಚನದಲ್ಲಿ ಈ 1 ತಲಾಂತ ಹೊಂದಿದವನು 24ನೇ ವಚನದಲ್ಲಿ ತಂದು ಒಪ್ಪಿಸ್ತಾ ಇದ್ದಾನೆ. ನೀನು 1 ತಲಾಂತ ಕೊಟ್ಟೆ, ಈಗೋ ನೀನು ಕೊಟ್ಟಿದ್ದು ನಿನಗೆ ತಂದು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ. ಅವನ ವಿಷಯದಲ್ಲಿ ಧನಿಯು ಬಹಳ ಬೇಸರಗೊಳ್ತಾನೆ, ಬಹಳ ಕೋಪಗೊಳ್ತಾನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 26ನೇ ವಚನದಲ್ಲಿ ಹೇಳ್ತಾನೆ, ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು. ಸಾಕು, ಮೈಗಳ್ಳನಾದ ಕೆಟ್ಟ ಆಳು ಅಂತ ಹೇಳ್ತಾನೆ. ಎಲ್ಲಿ ನಂಬಿಗಸ್ತಿಕೆಯನ್ನು ತೋರಿಸ್ತಾ ಇಲ್ವೋ ಅವ್ರಿಗೆ ದನಿಯು ಕೊಡುವ ಸರ್ಟಿಫಿಕೇಟ್ ಕೆಟ್ಟ ಆಳು. ನಂಬಿಗಸ್ತಿಕೆ ಇದ್ದರೆ ಒಳ್ಳೆ ಆಳು, ನಂಬಿಗಸ್ತರಾಗಿಲ್ಲದೆ ಹೋದರೆ ಕೆಟ್ಟ ಆಳು. ಎಷ್ಟರ ಮಟ್ಟಿಗೆ ಅವನು ಕೋಪ ಬರ್ತದೆ ಅಂತ ಹೇಳಿದ್ರೆ 30ನೇ ವಚನದಲ್ಲಿ ಹೇಳ್ತಾನೆ, ಈ ಆಳನ್ನು ಹೊರಕ್ಕೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಈಸ್ ಔಟ್ ಆಫ್ ಬ್ಲೆಸ್ಸಿಂಗ್, ಈಸ್ ಥ್ರೋನ್ ಔಟ್. ಹೊರಗೆ ಬಿಸಾಡಲ್ಪಟ್ಟವನು, ಕತ್ತಲೆಗೆ, ಹಲ್ಲು ಕಡಿಯೋಣವು, ಕಟಕಟನೆ, ಹಲ್ಲು ಕಡಿಯೋ, ನರಳಾಟ, ಗೋಳಾಟಕ್ಕೆ ತಳ್ಳಲ್ಪಟ್ಟವನು. ಆದರೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನು. ಹಲ್ಲೆಲೂಯಾ. ಈಗ ಹೇಳಿ, ನಾವು ನಂಬಿಗಸ್ತರಾಗಿರುವುದು ಎಷ್ಟು ಒಳ್ಳೆಯದು. ಬಲ ಒಳ್ಳೆ ಆಳು ಅಂತ ಹೇಳಿ ನಮ್ಮ ದನಿ ಹೇಳ್ತಾನೆ. ದೇವರು ನಮ್ಮ ನಂಬಿ ಕೊಟ್ಟಿರುವ ಪ್ರತಿಯೊಂದಕ್ಕೆ ನಾವು ನಂಬಿಗಸ್ತರಾಗಿ ನಾವು ಜೀವಿಸುವುದನ್ನು ಕಲ್ತ್ಕೊಳ್ಬೇಕು. ಹಲ್ಲೆಲೂಯಾ. ನಮಗೆ ದೇವರು ಕೊಟ್ಟಿರುವ ಯಾವ್ಯಾವ್ದು ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಆತ್ಮಿಕವಾಗಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಈ ರಕ್ಷಣಾ ಅನುಭವಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ವಾಕ್ಯ ಕೊಟ್ಟಿದ್ದಾರೆ, ನಂಬಿಗಸ್ತರ. ಈ ನಮ್ಗೆ ಸಿಕ್ಕಿರುವ ವಾಕ್ಯ ಎಷ್ಟೋ ಜನರಿಗೆ ಸಿಕ್ಕಿಲ್ಲ, ನಮ್ಮನ್ನು ನಂಬಿ ಕೊಟ್ಟಿದ್ದಾನೆ. ಇದಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಆರಾಧನೆಗೆ ಹೋಗಲಿಕ್ಕೆ ನಮ್ಗೆ ಒಳ್ಳೆ ಸಭೆ ಕೊಟ್ಟಿದ್ದಾನೆ, ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ನಮಗೆ ಒಳ್ಳೆ ಸಮಯ ಸಿಕ್ಕಿದೆ, ಎಷ್ಟೋ ಜನರಿಗೆ ಸಮಯಾವಕಾಶ ಇಲ್ಲ, ನಮಗೆ ಸಮಯ ಸಿಕ್ಕಿದೆ. ನಂಬಿಗಸ್ತರಾಗಿ ಸಮಯವನ್ನು ಒಳ್ಳೆ ಉಪಯೋಗ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆರೋಗ್ಯ ಕೊಟ್ಟಿದ್ದಾನೆ, ನಂಬಿಗಸ್ತರಾಗಿ ಈ ಆರೋಗ್ಯವನ್ನು ಸದ್ಬಳಕೆ ಮಾಡಿ ನಾವು ದೇವರ ಯೋಜನೆಯನ್ನು ಪೂರೈಸಬೇಕು. ಹಲ್ಲೆಲೂಯಾ. ನಿಮಗೆ ಒಳ್ಳೆ ಮಮ್ಮಿ ಡ್ಯಾಡಿ ಕೊಟ್ಟಿದ್ದಾನೆ, ನೀವು ನಂಬಿಗಸ್ತರಾಗಿರಬೇಕು. ನಿಮ್ಮ ಮಮ್ಮಿ ಡ್ಯಾಡಿಗೆ ನೀವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಮಕ್ಕಳಿಗೆ ನೀವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ದೇವರು ನಮಗೆ ಈ ರೀತಿ ನಾವು ದೇವರ ಉಪಕಾರಗಳನ್ನು ಜೋಡಿಸ್ತಾ ಹೋಗ್ಬೋದು. ಪ್ರತಿಯೊಂದಕ್ಕೂ ಕೂಡ ದೇವರಿಗೆ ಕೊಟ್ಟಿದ್ದಕ್ಕೆ ನಾವು ನಂಬಿಗಸ್ತರಾಗಿ ಅದನ್ನು ದ ಬೆಸ್ಟ್ ಬಳಕೆ, ಸದ್ಬಳಕೆ ನಾವು ಮಾಡಿಕೊಳ್ಬೇಕು.
ನಾವು ಈಗ ತಾನೇ ಹಾಡಲ್ಲಿ ಹಾಡಿದ್ವಿ, ನಂಬಿಗಸ್ತನೆಂದು ನನ್ನ ನೆನೆಸಿ ಸೇವೆಯ ನೀಡಿರುವೆ, ನಂಬಿಗಸ್ತನೆಂದು ನನ್ನ ನೆನೆಸಿ ಈ ಪರಿಶುದ್ಧ ಜೀವನ ನೀಡಿರುವೆ, ಈ ನವ ಜೀವ ನೀಡಿರುವೆ. ಹೌದು, ನಮ್ಮನ್ನು ನಂಬಿಗಸ್ತರೆಂದು ಎಣಿಸಿ ಈ ಒಂದು ಹೊಸ ಜೀವನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಆತ್ಮಿಕ ಜೀವಿತವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಈ ಸೌಭಾಗ್ಯ ಇಲ್ಲ ರೀ. ಇಡೀ ದೇಶದ ಜುಟ್ಟು ಜನವಾರ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದಾರೆ, ಆದರೆ ತನ್ನ ಸೃಷ್ಟಿಕರ್ತನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾರೆ. ಆದರೆ ನೀವು ಭಾಗ್ಯವಂತರು, ನಿಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿದೆ, ನಿಮಗೆ ರಕ್ಷಣಾ ಅನುಭವ ಸಿಕ್ಕಿದೆ, ಸೃಷ್ಟಿಕರ್ತನನ್ನು ಗುರುತಿಸುವಂತಹ ಒಂದು ಗ್ರಹಿಕೆ ನಿಮಗೆ ಉಂಟಾಗಿದೆ, ಕೃಪೆ ನಿಮಗೆ ಸಿಕ್ಕಿದೆ. ನಿಜವಾಗಲೂ ನೀವು ಭಾಗ್ಯವಂತರು. ನಾವು ನಂಬಿಗಸ್ತರಾಗಿರಬೇಕು, ನಮಗೆ ಕೊಟ್ಟಿರುವ ಈ ಸದಾವಕಾಶಕ್ಕೆ ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ನಂಬಿಗಸ್ತರಾಗಿದ್ದರೋ ಅವ್ರ ವಿಷಯದಲ್ಲಿ ದೇವರು ಬಹಳ ಮೆಚ್ಚುಗೆಯನ್ನು, ಅಪ್ರಿಷಿಯೇಷನ್ನು ವ್ಯಕ್ತಪಡಿಸಿದ್ದನ್ನು ಸತ್ಯವೇದ ನಮಗೆ ನಮೂದಿಸಿದೆ. ಕೆಲವೊಬ್ಬರ ಜೀವಿತಗಳು ನೋಡ್ರಿ, ಅವ್ರ ವಿಷಯದಲ್ಲಿ ಸತ್ಯವೇದ ಹೇಳ್ತದೆ ಅವ್ರು ನಂಬಿಗಸ್ತನು. ಹಲ್ಲೆಲೂಯ. ಕೆಲವರು ಗ್ರಹಿಸಿದ್ದಾರೆ, ನಾನು ಇದುವರೆಗೆ ಕರ್ತನಿಗೆ ನಂಬಿಗಸ್ತನಾಗಿ ನಡೆದಿದ್ದೇನೆ ಅಂತೇಳಿ ಕೆಲವರು ತಮ್ಮ ಜೀವಿತದಲ್ಲಿ ಅದನ್ನು ಗುರುತಿಸಿ ಐಡೆಂಟಿಫೈ ಸಾಕ್ಷಿ ಕೊಟ್ಟಿದ್ದಾರೆ. ಕೆಲವೊಂದು ಉದಾಹರಣೆಗಳನ್ನು ನೋಡ್ರಿ. ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ಮೋಶೆ ಕುರಿತಾಗಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ಅರಣ್ಯಕಾಂಡ 12:7, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಹಲ್ಲೆಲೂಯ. ಸಾಕು, ನನ್ನ ಸೇವಕನಾದ ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಯಾರು ಸರ್ಟಿಫಿಕೇಟ್ ಕೊಡ್ತಾ ಇರೋದು? ದೇವರೇ ಸರ್ಟಿಫಿಕೇಟ್ ಕೊಡ್ತಾ ಇರೋದು. ನಮ್ಮ ವಿಷಯವಾಗಿ ಈ ರೀತಿ ದೇವರು ಹೇಳಲಿಕ್ಕೆ ಸಾಧ್ಯನಾ? ನಾವು ಯಾಕೆ ಕೇಳಬಾರ್ದು? ನನಗೆ ಆ ಕೃಪೆ ಕೊಡಪ್ಪ, ನಂಬಿಗಸ್ತನಾಗಿ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ಕೇಳುವ. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದಾನಿಯೇಲ 6ನೇ ಅಧ್ಯಾಯ 4ನೇ ವಚನ. ದಾನಿಯೇಲ 6:4. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಅವಕಾಶ ಹುಡುಕ್ತಾ ಇದ್ರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಹಲ್ಲೆಲೂಯ. ಲೋಕದ ಜನರಿಗೆ ಮಧ್ಯದಲ್ಲಿ ಕೂಡ ಅವರ ದೃಷ್ಟಿಗೆ ಕೂಡ ಇವನು ನಂಬಿಗಸ್ತನಾಗಿ ಕಂಡನು. ಹಲ್ಲೆಲೂಯ. ಲೋಕದ ಜನರ ದೃಷ್ಟಿಯಲ್ಲೂ ಸಹ ಈ ದಾನಿಯೇಲನು ನಂಬಿಗಸ್ತನಾಗಿ ಕಂಡನು. ಅವನಿಗೆ ತಪ್ಪು ಕಂಡುಹಿಡಿಬೇಕು ಅಂತ ಎಷ್ಟೇ ಹುಡುಕಿದ್ರೂ ಸಹ ಅರಸನು ಏನು ಜವಾಬ್ದಾರಿಕೆ ಕೊಟ್ಟಿದ್ದಾನೋ ಅದರಲ್ಲಿ ನಂಬಿಗಸ್ತನಾಗಿ ಹೋದನು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಒಂದು ಶ್ರೇಷ್ಠ ಸೌಭಾಗ್ಯದ ಒಂದು ಸರ್ಟಿಫಿಕೇಟ್ ನೋಡಿ. ಅನ್ಯ ಜನರಿಂದ, ರಕ್ಷಣೆ ಹೊಂದದೇ ಇರುವ ಇತರರಿಂದ, ಲೋಕದ ಜನರಿಂದ ಒಳ್ಳೆ ಸರ್ಟಿಫಿಕೇಟ್ನ ಹೊಂದಿದ ದಾನಿಯೇಲನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು 1 ತಿಮೋತಿ 1ನೇ ಅಧ್ಯಾಯ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ, ದೇವರು ತನ್ನನ್ನು ಹೇಗೆ ಕಂಡಿದ್ದಾನೆ ಅಂತ ಹೇಳಿ. 1 ತಿಮೋತಿ 1ನೇ ಅಧ್ಯಾಯ 12-13. 1 ತಿಮೋತಿ 1:12-13. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನೂ ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರು ತನ್ನನ್ನು ನಂಬಿಗಸ್ತನೆಂದು ಎಣಿಸಿದನು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಏನು ಹೇಳ್ತಾ ಇದ್ದಾನೆ? ದೇವರು ನನ್ನನ್ನು ನಂಬಿಗಸ್ತನೆಂದು ಎಣಿಸಿದ್ದಾನೆ. ನಿಮಗೆ ಆ ಒಂದು ಫೀಲ್ ಇದೆಯಾ? ದೇವರ ಮುಂದೆ ನಾನು ನಂಬಿಗಸ್ತನಾಗಿದ್ದೀನಿ, ದೇವರು ನನ್ನನ್ನು ನಂಬಿಗಸ್ತಳೆಂದು ದೇವರು ನನ್ನನ್ನು ಅಂಗೀಕರಿಸಿದ್ದಾರೆ ಅಂತ ಹೇಳಿ. ಓ, ಎಂತಹ ಒಂದು ಸೌಭಾಗ್ಯದ ಒಂದು ಮನಸ್ಸಾಕ್ಷಿ. ಹಲ್ಲೆಲೂಯಾ. ದೇವ್ರ ನಂಬಿಕೆ, ನಮ್ಮ ಮನಸ್ಸಾಕ್ಷಿ ಒಪ್ಕೋಬೇಕು, ನಾನು ದೇವ್ರ ಮುಂದೆ ನಾನು ನಂಬಿಗಸ್ತನಾಗಿದ್ದೀನಿ ಅಂತ ಹೇಳಿ. ಪೌಲನಿಗೆ ಆ ಒಂದು ಗ್ರಹಿಕೆ ಉಂಟಾಗಿದೆ. ದೇವರು ನನ್ನ ನಂಬಿಗಸ್ತನೆಂದು ಎಣಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವರು ನಮಗೂ ಆ ಕೃಪೆ ಕೊಡಲಿ. ಅಪೊಸ್ತಲನಾದ ಪೌಲನು ತಿಮೋತಿನ ಬಗ್ಗೆ ಹೇಳುವಾಗ 1 ತಿಮೋತಿ 1 ಕೊರಿಂಥ 4ನೇ ಅಧ್ಯಾಯ 17ನೇ ವಚನದಲ್ಲಿ,
1 ಕೊರಿಂಥ 4:17. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನೂ ನಂಬಿಗಸ್ತನೂ ಆಗಿದ್ದಾನೆ. ತಿಮೋಥೆಯನ್ನು ನಿಮ್ಮ ಬಳಿಗೆ ಕಳಿಸ್ತಾ ಇದ್ದೀನಿ, ಯಾಕಂದ್ರೆ ಅವ್ನು ನಂಬಿಗಸ್ತನು. ಏನು ಅವನಿಗೆ ಜವಾಬ್ದಾರಿಕೆ ಕೊಡ್ತೀನೋ ಆ ಜವಾಬ್ದಾರಿಕೆಯನ್ನು ನೆರವೇರಿಸ್ತಾನೆ. ತಿಮೋಥೆಯನ ಬಗ್ಗೆ ಪೌಲನಿಗೆ ಅಪಾರವಾದಂತಹ ಭರವಸೆ, ಯಾಕಂದರೆ ಅವನ ನಂಬಿಗಸ್ತಿಕೆಯನ್ನು ನೋಡಿದ್ದಾನೆ. ಏನು ಜವಾಬ್ದಾರಿಕೆ ಕೊಡ್ತೀನಿ ಅದನ್ನು ಮಾಡ್ತಾನೆ, ಚಾಚು ತಪ್ಪದೆ ಮಾಡ್ತಾನೆ, ಕಳ್ಳಾಟ ಆಡೋದಿಲ್ಲ, ಹಿಂದೆ ಮುಂದೆ ಇಲ್ಲ, ಅವನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ತಿಮೋಥೆಯನ ಬಗ್ಗೆ ಒಳ್ಳೆ ಸಾಕ್ಷಿ, ನಮ್ಮ ಬಗ್ಗೆ ಕೂಡ ಅಂತಹ ಒಂದು ಒಳ್ಳೆ ಟೆಸ್ಟಿಮನಿ ಬರಲಿ. ನಾವು ಕೆಲಸ ಮಾಡೋ ಜಾಗದಲ್ಲಿ, ನಾವಿರುವ ಸಂಸ್ಥೆಯಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ನಂಬಿ ಏನು ಕೊಡ್ತಾರೋ ಅದನ್ನು ನಾವು ಹಾಗೆ ಮಾಡುವ. ಕೊರಿಂಥ ಸಭೆಗೆ ಕಳಿಸುವಾಗ ಹೇಳ್ತಾ ಇದ್ದಾನೆ, ನಂಬಿಗಸ್ತನು ಅಂತ ನಾನು ನೆನೆಸಿ ನಿಮ್ಮ ಹತ್ರ ಕಳಿಸ್ತಾ ಇದ್ದೀನಿ. ನಾವು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ನಂಬಿ ಕಾರ್ಯನಿರ್ವಹಿಸ್ಬೋದು, ಆ ರೀತಿಯಾಗಿ ನಾವು ನಡ್ಕೊಳ್ಬೇಕು. ತಿಮೋಥೆಯನು ಆ ಸರ್ಟಿಫಿಕೇಟ್ನ ಪಡ್ಕೊಳ್ತಾನೆ. ಎಫೆಸ 6:21 ಅಪೊಸ್ತಲನಾದ ಪೌಲನು ಇನ್ನೊಬ್ಬರ ವಿಷಯವಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ ನೋಡಿ. ಎಫೆಸ 6:21. ಎಫೆಸ 6:21. ನನ್ನ ಸಂಗತಿಗಳು ನಿಮಗೆ ಸಹ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರನು, ಕರ್ತನಲ್ಲಿ ನಂಬಿಗಸ್ತನಾದ ಸೇವಕನು ಆಗಿರುವ ತುಕೀಕನು ನಿಮಗೆ ಎಲ್ಲವನ್ನೂ ತಿಳಿಸುವನು. ತುಕೀಕನ್ನ ಕಳಿಸ್ತಾ ಇದ್ದೀನಿ. ಎಫೆಸ ಪಟ್ಟಣದ ದೇವಜನರಿಗೆ ಹೇಳ್ತಾನೆ, ತುಕೀಕನ್ನು ನಾನು ಕಳಿಸ್ತಾ ಇದ್ದೀನಿ. ಅವನು ನನ್ನ ವಿಷಯವಾಗಿ ಎಲ್ಲ ಹೇಳ್ತಾನೆ, ಯಾಕಂದರೆ ಅವನು ನಂಬಿಗಸ್ತನು. ಅವನೆಲ್ಲ ನನ್ನ ಬಗ್ಗೆ ಎಲ್ಲ ಅವನಿಗೆ ಗೊತ್ತು. ಹಲ್ಲೆಲೂಯಾ. ನಮ್ಮ ಬಗ್ಗೆ ನಮ್ಮ ಬಾಸ್ ಈ ರೀತಿ ಹೇಳಲಿಕ್ಕೆ ಸಾಧ್ಯನಾ? ನಿಮ್ಮ ಅಂಗಡಿ ಮಾಲೀಕರು, ನೀವು ಕೆಲಸ ಮಾಡ್ತಿರುವಂತಹ ಕಂಪನಿ, ನಿಮ್ಮ ಮೇಲಿರುವ ಬಾಸ್ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ನಂಬಿಗಸ್ತನು, ಆಶೀರ್ವಾದ ಪೂರ್ಣನು. ಇವತ್ತು ನಾವು ಕೇಳುವ, ನನಗಿರುವ ಸಣ್ಣ ಸಣ್ಣ ಅವಕಾಶಗಳಲ್ಲಿ ನಂಬಿಗಸ್ತನಾಗಿ ನಾನು ಕಾಣಿಸ್ಕೊಳ್ಳಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ಕೇಳುವ. ಒಂದು ನಿಮಿಷ ನಾವು ಕಣ್ಣುಗಳ ಮುಚ್ಚಿ ಕೇಳುವ. ನಾವೆಲ್ಲ ಬಲಹೀನರು, ಆದರೆ ಕರ್ತ ನಮ್ಮನ್ನು ಬಲಪಡಿಸಿ ನಡೆಸುವವನು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಂಬಿಗಸ್ತನಾಗಿರಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನಾನಿರುವ ಜವಾಬ್ದಾರಿಕೆಗಳಲ್ಲಿ ನಂಬಿಗಸ್ತನಾಗಿ, ನನಗೆ ನೀನು ಕೊಟ್ಟಿರುವ ಪ್ರತಿಯೊಂದು ಅವಕಾಶಗಳಿಗೆ ನಾನು ನಂಬಿಗಸ್ತನಾಗಿರಲಿಕ್ಕೆ, ನನ್ನ ಕುಟುಂಬ, ನನ್ನ ಸೇವೆ, ನನ್ನ ಕರ್ತನೆ, ನನಗೆ ಕೊಟ್ಟಿರುವಂಥ ಸಮಯ, ನನ್ನ ಕೈ ಕೊಟ್ಟಿರುವಂಥ ಹಣ, ನನಗೆ ಕೊಟ್ಟಿರುವಂತಹ ಕರ್ತನೆ ಸಹಾಯಕರುಗಳು, ಎಲ್ಲ ವಿಷಯದಲ್ಲಿ ನಂಬಿಗಸ್ತನಾಗಿರಲಿಕ್ಕೆ ನನಗೆ ಕಲಿಸಿಕೊಡು, ಕೃಪೆ ಕೊಡು, ದಯೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಒಂದು ಅನುಗ್ರಹ ಸಿಗಲಿ ಅಪ್ಪ. ನಂಬಿಗಸ್ತನು, ಆಶೀರ್ವಾದ ಪೂರ್ಣನು. ಹೌದು, ಆ ನಂಬಿಗಸ್ತರನ್ನ ಹುಡುಕಿ ಅವ್ರನ್ನ ನಿನ್ನ ಸನ್ನಿಧಿಯಲ್ಲಿ ಇರಿಸ್ಕೊಳ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಿ. ಅವ್ರ ಮೇಲೆ ವಿಶೇಷವಾದಂಥ ನಿಮ್ಮ ಪ್ರೀತಿ, ಕರುಣೆ ಉಂಟಾಗ್ತದೆ. ಹೌದು ಕರ್ತನೇ, ಇವತ್ತು ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರಿಗೂ ನಂಬಿಗಸ್ತರಾಗಿರುವಂತಹ, ತಾವು ಇರುವಂಥ ಸ್ಥಳದಲ್ಲಿ, ತಮ್ಮ ಕುಟುಂಬದಲ್ಲಿ, ತಮ್ಮ ಜವಾಬ್ದಾರಿಕೆಯಲ್ಲಿ, ತಮ್ಮ ಪ್ರತಿಯೊಂದು ವಿಷಯದಲ್ಲೂ ಸಹ ಮೊದಲನೇದಾಗಿ ನಿನಗೆ ಮತ್ತು ನೀನು ಕೊಟ್ಟಿರುವ ಪ್ರತಿಯೊಂದಕ್ಕೆ ಕರ್ತನೆ, ಸಮಾಜಕ್ಕೆ, ತಮ್ಮ ಮೇಲಿನ ಅಧಿಕಾರಿಗಳಿಗೆ, ತನ್ನ ತಂದೆ ತಾಯಿಗಳಿಗೆ, ತನ್ನ ಮಕ್ಕಳಿಗೆ, ತನ್ನ ಜೊತೆ ಕೆಲಸಗಾರರಿಗೆ, ತನ್ನ ಮೇಲಿನ ಅಧಿಕಾರಿಗೆ ನಂಬಿಗಸ್ತರಾಗಿರಲಿಕ್ಕೆ ನೀನು ಕಲಿಸಿಕೊಡಪ್ಪ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಅಪನಂಬಿಗಸ್ತನಾದ ವ್ಯಕ್ತಿಯನ್ನು ಕುರಿತಾಗಿ ಕೆಟ್ಟ ಆಳು ಅಂತಲೂ, ನಂಬಿಗಸ್ತನಾದಂತಹ ವ್ಯಕ್ತಿಗಳಿಗೆ ಒಳ್ಳೆ ಆಳು ಅಂತಲೂ ನಿನ್ನ ವಾಕ್ಯ ಸರ್ಟಿಫೈ ಮಾಡ್ತದಲ್ಲ. ಒಳ್ಳೆ ಆಳಾಗಿ ನಾನಿರಲಿಕ್ಕೆ ನನಗೆ ಕೃಪೆ ಕೊಡು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಯಾವ್ಯಾವ ಕಂಪ್ನಿಯಲ್ಲಿ ಮಾಡ್ತಾರೋ ಆ ಕಂಪ್ನಿಗೆ ನಂಬಿಗಸ್ತರಾಗಿರಲಿಕ್ಕೆ, ಕರ್ತನೆ ಯಾವ ಬಾಸ್ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೋ ಆ ಬಾಸ್ಗೆ ನಂಬಿಗಸ್ತರಾಗಿರಲಿಕ್ಕೆ, ಕರ್ತನೆ ಯಾರ ಕೈ ಕೆಳಗೆ ದುಡಿತಾ ಇದ್ದಾರೋ ಅವರಿಗೆ ನಂಬಿಗಸ್ತರಾಗಿರಲಿಕ್ಕೆ, ಅಥವಾ ಯಾವ್ಯಾವ ಜವಾಬ್ದಾರಿಕೆಯಲ್ಲಿದ್ದಾರೋ ಆ ಜವಾಬ್ದಾರಿಕೆಗೆ ನಂಬಿಗಸ್ತರಾಗಿರಲಿಕ್ಕೆ, ಯಾವ್ಯಾವ ಸ್ಥಾನದಲ್ಲಿದ್ದಾರೋ ಆ ಸ್ಥಾನಕ್ಕೆ ನಂಬಿಗಸ್ತರಾಗಿರಲಿಕ್ಕೆ, ಯಾವ್ಯಾವ ಅಧಿಕಾರದಲ್ಲಿದ್ದಾರೋ ಆ ಅಧಿಕಾರಕ್ಕೆ ನಂಬಿಗಸ್ತರಾಗಿರಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಜವಾಬ್ದಾರಿಗಳು ಹಸ್ತಲ್ಲಿ ಒಪ್ಪಿಸ್ತೇವೆ. ನಾವು ಕರ್ತನೆ ಎಲ್ಲರೂ ಸಹ ಆಶೀರ್ವಾದ ಪೂರ್ಣರಾಗಿ ಬೆಳಗುವಂತೆ ನಮ್ಮನ್ನು ನಂಬಿಗಸ್ತರಾಗಿ ನೆಲೆ ನಿಲ್ಲಿಸು.
ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾರ ನಾವು ಬಳ್ಳಾರಿ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ 38 ಪೊಲೀಸ್ ಠಾಣೆಗಳಿವೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. ಇದು ಸ್ವಲ್ಪ ಹಳೆಯ ಅಂಕಿಅಂಶನೇ, ಹೆಚ್ಚು ಕಡಿಮೆ ಇದ್ದರೂ ಇರಬಹುದು. ಇರಲಿ, ಬಳ್ಳಾರಿ ಜಿಲ್ಲೆ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವ. ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ SP, ಅವರ ಕೆಳಗೆ ಇರುವಂತಹ ಎಲ್ಲ ಅಡಿಷ್ನಲ್ SP ಮತ್ತು DYSP, ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ಸು, ಇನ್ನು ಬೇರೆ ಬೇರೆ ಗ್ರೇಡ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳು, ಆರ್ಡಿನರಿ PC ವರೆಗೆ ಎಲ್ಲರನ್ನ ಕರ್ತನ ಆಶೀರ್ವದಿಸಲಿ. ಬಳ್ಳಾರಿ ಜಿಲ್ಲೆಯ ಪೊಲೀಸ್ ಇಲಾಖೆಯನ್ನು ಕರ್ತನ ಆಶೀರ್ವದಿಸುವಂತೆ ನಾವು ಪ್ರಾರ್ಥನೆ ಮಾಡುವ. ಕೃಪಾಸಂಪನ್ನನಾದ ದೇವರೇ, ಬಳ್ಳಾರಿ ಜಿಲ್ಲೆಯ ಪೊಲೀಸ್ ಇಲಾಖೆಯನ್ನು ನೀನು ಆಶೀರ್ವದಿಸುವಂತೆ, ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೃಪೆಯಿಂದ ಆವರಿಸುವಂತೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಉತ್ತಮವಾಗಿ ಕಾಪಾಡಿಕೊಂಡು ಜನರ ಸೇವೆಯನ್ನು ಉತ್ತಮವಾಗಿ ಮಾಡುವಂತೆ ಅವರಿಗೆ ನಿನ್ನ ದಯೆ ದೊರಕುವಂತೆ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. SP ಅವರಿಂದ ಹಿಡಿದು ಸಾಧಾರಣ ಕಾನ್ಸ್ಟೇಬಲ್ವರೆಗೆ ಕರ್ತನೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯನ್ನು ಮತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಗುಮಾಸ್ತರುಗಳನ್ನು ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ, ನಿನ್ನ ದಯೆ ಉಂಟಾಗಲಿ. ಅವರೆಲ್ಲರೂ ಆರೋಗ್ಯವಾಗಿರಲಿ ಅಂತ ನಾವು ಬೇಡ್ತೇವೆ. ದೇಶದ, ಅದರಲ್ಲೂ ಬಳ್ಳಾರಿ ಜಿಲ್ಲೆಯ ಹಿತಕ್ಕಾಗಿ ದುಡಿಯುವ ಮಕ್ಕಳಿಗೆ ಅಪ್ಪ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ, ಕನಿಕರ ಉಂಟಾಗಲಿ. ನಿನ್ನ ಸಂರಕ್ಷಣೆ ಉಂಟಾಗಲಿ. ಅವರ ಹೋಗೋಣ ಬರೋಣಗಳಲ್ಲಿ ಅವರಿಗೆ ಸೇಫ್ಟಿ ಕೊಡಪ್ಪ, ಸುರಕ್ಷತೆ ಕೊಡಪ್ಪ. ಥ್ಯಾಂಕ್ ಯು. ಅವರ ಕುಟುಂಬಗಳಲ್ಲಿ ಹೆಂಡತಿ ಆಗಲಿ, ಗಂಡಾಗಲಿ, ಮಕ್ಕಳಾಗಲಿ ಕರ್ತನೆ ಎಲ್ಲರೂ ಕೂಡ ಆರೋಗ್ಯವಾಗಿಯೂ ಸಮಾಧಾನದಿಂದಲೂ ಜೀವನ ಮಾಡಲಿಕ್ಕೆ ಅವಕಾಶ ಕೊಡಪ್ಪ. ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೆ ರಕ್ಷಣಾ ಅನುಭವ ಕೊಡಬೇಕಂತ ಬೇಡಿಕೊಳ್ತೇವೆ. ದೇಶಕ್ಕಾಗಿ ಎಷ್ಟೊಂದು ಸೇವೆ ಮಾಡಿ ಕರ್ತನೆ ರಕ್ಷಣೆ ಹೊಂದದೆ ಹೋದರೆ ಕರ್ತನೆ ಅದೆಂಥ ದುರಂತ ಸ್ವಾಮಿ. ಕರ್ತನೆ ಯಾರು ರಕ್ಷಣೆ ಹೊಂದದೆ ಹೋಗ್ಬಿಡ್ಬಾರ್ದಪ್ಪ. ನಿತ್ಯ ನರಕಕ್ಕೆ ಯಾರು ಗುರಿ ಆಗಿಬಿಡ್ಬಾರ್ದು. ಕರ್ತನೆ ಉರಿಯುವ ಬೆಂಕಿ ಜ್ವಾಲೆಗೆ ಯಾರು ಗುರಿ ಆಗಿಬಿಡ್ಬಾರ್ದಪ್ಪ. ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ಬಳ್ಳಾರಿ ಜಿಲ್ಲೆಯ ಎಲ್ಲ ಕರ್ತನೆ ಪೊಲೀಸ್ ಅಧಿಕಾರಿಗಳಿಗೆ ಕರ್ತನೆ ರಕ್ಷಣಾ ಅನುಭವವು, ಪಾಪ ಕ್ಷಮಾಪಣೆ ನಿಶ್ಚಯವೂ ಕೊಡಪ್ಪ. ಕರ್ತನೆ ಒಂದು ವೇಳೆ ಈ ಲೋಕದ ಯಾತ್ರೆ ಮುಗಿದ್ರೆ ಕರ್ತನೆ ನಿತ್ಯವಾದ ಸಂತೋಷಕ್ಕೆ ಪ್ರವೇಶಿಸುವಂತೆ, ಶಾಶ್ವತವಾದ ನಿತ್ಯ ಆನಂದವನ್ನು ಅನುಭವಿಸುವಂತೆ ಅವರೆಲ್ಲರಿಗೂ ನೀವು ದಯೆ ತೋರಿಸಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನಿಮ್ಮ ಅನುಗ್ರಹ ಅವರೆಲ್ಲರಿಗೂ ಉಂಟಾಗಲಿ. ನೀವು ಆಶೀರ್ವದಿಸಿ, ನಡೆಸಿ, ಕಾಪಾಡಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ತಂದೆ, ಈ ದಿನವನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಈ ದಿನವಿಡೀ ನಿನ್ನ ಸಂರಕ್ಷಣೆ ಇರಲಿ. ಹೋಗೋಣ ಬರೋಣದಲ್ಲಿ ಕಾಪಾಡು ಸ್ವಾಮಿ. ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ಕೊಡಪ್ಪ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಆರೋಗ್ಯ ಕೊಡಿ. ಈ ದಿನ ಸಮಾಧಾನದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ, ಸಮಾಧಾನ ಕೊಟ್ಟು ನಡೆಸಿ ಸ್ವಾಮಿ. ಈ ದಿನ ವಾಕ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ, ವಾಕ್ಯದಲ್ಲಿ ಸಮಯ ಕಳೀಲಿಕ್ಕೆ ಅವಕಾಶ ಕೊಡಪ್ಪ. ಈ ದಿನ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀನು ಆಶೀರ್ವದಿಸಿ ಅದ್ಭುತವಾಗಿಯೂ ಅತಿಶಯವಾಗಿ ನಡೆಸು ಕರ್ತನೆ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.